ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ನಿಮಗೆ ಸಿಂಪಲ್ ಅಂದರೆ ವೆರಿ ಈಸಿಯಾಗಿರುವಂಥ ಒಂದು ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಸ್ ಲೈನ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಬಿಡೋಣ ಬನ್ನಿ. ಮೊದಲಿಗೆ ನಾನು 7 ಎಳೆ ದಾರವನ್ನು ತೊಗೊಂಡಿರೋದು. ಇಲ್ಲಿ ಲಾಕ್ ಮಾಡಬೇಕಾದ್ರೆ ಮೊದಲು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಬ್ಲಾಕ್ನ ಹಾಕಬೇಕು. ಅದಾದ ನಂತರ 3 ಬ್ಲಾಕ್ನ ಹಾಕ್ತಾ ಬರಬೇಕು. ನೋಡಿ, ಇಲ್ಲಿ ನಾನು 4 ಚೈನ್ಸ್ನ ತೊಗೋತಾ ಇದ್ದೀನಿ. 4 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು 4 ಚೈನ್ಸು ಮೊದಲು ಮತ್ತು ಕೊನೆಯಲ್ಲಿ ಮಾತ್ರ 4 ಚೈನ್ಸ್ದು 2 ಬ್ಲಾಕ್ಸು, ಮಧ್ಯದಲ್ಲೆಲ್ಲ 3 ಬ್ಲಾಕ್ಸ್ನ ಹಾಕಬೇಕು. ಇವಾಗ ಮಧ್ಯದಲ್ಲಿ 3 ಬ್ಲಾಕ್ಸ್ ಆಗಿದೆ. 3 ಬ್ಲಾಕ್ಸ್ ಆದ ನಂತರ ಥ್ರೆಡ್ನ ಮೇಲ್ ಮಾಡಿಬಿಟ್ಟು ನಾನಿಲ್ಲಿ ಈ ರೀತಿಯಾದಂಥ ಸ್ಮಾಲ್ ಸೈಜ್ ಬೀಡನ್ನ ತೊಗೊತಾ ಇದ್ದೀನಿ. ತುಂಬ ದಪ್ಪ ಸಣ್ಣ ಇಲ್ಲ ಮತ್ತು ಡಿಸೈನ್ ಕೂಡ ಇಲ್ಲ, ಪ್ಲೈನ್ ಆಗಿದೆ, ಮೀಡಿಯಮ್ ಸೈಜಲ್ಲಿದೆ ಬೀಡು. ಆ ಬೀಡನ್ನ ಇಲ್ಲಿ ಈ ರೀತಿಯಾಗಿ ನಾವು ಲಾಕ್ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ ಇನ್ನೊಂದ್ಸಲ. ಈ ತುದಿಗೆ ನಾವು ಥ್ರೆಡ್ನೆಲ್ಲ ತೊಗೊಂಡು ಜಸ್ಟ್ ಹಿಂಗಂದರೆ ಆಯಿತು, ಬೀಡ್ ಲಾಕ್ ಆಗುತ್ತೆ. ಅದಾದ ನಂತರ ಬೀಡ್ಗೊಂದ್ಸಲ ನಾವು ಥ್ರೆಡ್ಡಿಂದ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಮಾಡಿದ ನಂತರ 4 ಚೈನ್ದು 3 ಬ್ಲಾಕ್ಸ್ನ ಹಾಕ್ಕೊಳ್ತಾ ಹೋಗಬೇಕು. ನೆಕ್ಸ್ಟು 3 ಬ್ಲಾಕ್ಸ್ ಆದ ನಂತರ ಒಂದು ಬೀಡ್ ಹಾಕಬೇಕು, ಮತ್ತೆ 3 ಬ್ಲಾಕ್ಸ್ ಹಾಕಬೇಕು. 3 ಬ್ಲಾಕ್ಸ್ ಮುಗಿದ ನಂತರ ಮತ್ತೆ ಬೀಡ್ ಹಾಕಬೇಕು. ಅದೇ ರೀತಿ ಕಂಪ್ಲೀಟಾಗಿ ಈ ಎಲ್ಲ ಸೀರೆಯನ್ನು ಕೂಡ ಮಾಡ್ಕೋಬೇಕು. ನಾನು ಕಂಪ್ಲೀಟಾಗಿ ನಿಮಗೆ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ನಮ್ಮ ಬೇಸ್ ಲೈನು ಕಾಣಿಸುತ್ತೆ ಅಂತೇಳ್ಬಿಟ್ಟು. ಇಲ್ಲಿ ನೆನ್ಪಿಟ್ಕೊಳ್ಳಿ, ಈ ಡಿಸೈನ್ಗೆ 7 ಎಳೆ ದಾರವನ್ನು ತೊಗೋಬೇಕು. ಆವಾಗ ಇದು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಅಷ್ಟು ನೀಟಾಗಿ ಬರೋದಿಲ್ಲ. ಇಷ್ಟೇ, ಕಂಪ್ಲೀಟಾಗಿ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ವ, ಈಗ ನಾನು ಫಸ್ಟ್ ಲೈನ್ನ ಕಂಪ್ಲೀಟ್ ಮಾಡಿ ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೆಕೆಂಡ್ ಲೈನ್ಗೆ ನಾವು ಮೊದಲು ಎಲ್ಲಿ ನಮ್ಮದು ಲಾಕ್ ಪಾಯಿಂಟ್ ಇತ್ತು ಅಲ್ವಾ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಫಸ್ಟು ಲಾಕ್ ಮಾಡಿದ ನಂತರ ಆ್ಯಸ್ ಯೂಶುವಲ್ ಆಗಿ 4 ಚೈನ್ಸ್ ಹಾಕ್ಕೊಳ್ಳೋದು. ಫೋರ್ ಚೈನ್ಸ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು, ಕಾಣಿಸ್ತಾ ಇದೆ ಅಲ್ವಾ, ಕರೆಕ್ಟಾಗಿ ಆ ಪಾಯಿಂಟ್ ಮೇಲೇ ಲಾಕ್ ಮಾಡಬೇಕು. ಈ ರೀತಿ ಬಂದು ಲಾಕ್ ಮಾಡಾದ ನಂತರ ಮತ್ತೆ 4 ಚೈನ್ಸ್ ಹಾಕಿ ಲಾಕ್ ಮಾಡಿ. ಲಾಕ್ ಎಲ್ಲಿರುತ್ತೋ ಅಲ್ಲೇ ಲಾಕ್ ಮಾಡಬೇಕು, ಬೇರೆ ಕಡೆ ಎಲ್ಲ ಲಾಕ್ ಮಾಡೋ ಹಾಗಿಲ್ಲ. ಲಾಕ್ ಮಾಡಿದ್ರೆ ಫಿನಿಶಿಂಗ್ ಬರಲ್ಲ, ಮಡಿಸ್ಕೊಳ್ಳೋದು, ಕುಚ್ಚು ಆ ರೀತಿ ಎಲ್ಲ ಡಿಫ್ರೆನ್ಸಸ್ ಕ್ರಿಯೇಟ್ ಆಗುತ್ತೆ. ಸೊ ಹಂಗಾಗಿ ಆದಷ್ಟು ನೀವು ಕರೆಕ್ಟಾಗಿ ಇದು ಯಾವ ರೀತಿ ಹೇಳ್ಕೊಡ್ತೀನೋ ಅದೇ ರೀತಿಯೇ ನೀವು ಮಾಡ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಹಾಕ್ತಾ ಇರೋ ಕುಚ್ಚಿನ ಡಿಸೈನು ಫೇಲ್ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲೆಲ್ಲಿ ನಮ್ಮದು 4 ಚೈನ್ ಬ್ಲಾಕ್ಸ್ ಇತ್ತು ಅಲ್ಲೆಲ್ಲ 4 ಚೈನ್ ಬ್ಲಾಕ್ಸೇ ಹಾಕಿದ್ದೀವಿ. ಈ ಬೀಡ್ಸ್ ಇರೋ ಕಡೆಗಳಲ್ಲಿ ಮಾತ್ರ ನಾನು 5 ಚೈನ್ನ ತೊಗೊಂಡು ಲಾಕ್ ಮಾಡ್ತಾಯಿದ್ದೀನಿ. 1 2 3 4 5 ಚೈನ್ನ ತೊಗೊಂಡು ಹಿಂಭಾಗದಿಂದ ಬಂದು ನೋಡಿ ಇಲ್ಲಿ ಈ ರೀತಿಯಾಗಿ. ನೆಕ್ಸ್ಟ್ ಅದರದ್ದು ಲಾಕ್ ಇದೆ ಅಲ್ವಾ, ಬೀಡ್ ಲಾಕು, ಆ ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಸ್ವಲ್ಪ ಅದು ಲೂಸಾಗಿ ಕಾಣಿಸುತ್ತೆ ಆ ಲೈನು. ನೋಡ್ತಾ ಇದ್ದೀರಲ್ವ ಈಗ, ಈ ರೀತಿಯಾಗಿ ಇದರಲ್ಲಿ ಯಾವ ರೀತಿ ಲೂಸ್ ಕಾಣಿಸ್ತಾ ಇದೆಯೋ ಹಂಗೆ ಇದರಲ್ಲೂ ಕೂಡ ನಿಮಗೆ ಸ್ವಲ್ಪ ಲೂಸಾಗಿ ಕಾಣಿಸುತ್ತೆ. ಇಷ್ಟೇ ನಮ್ಮ ಸೆಕೆಂಡ್ ಸ್ಟೆಪ್ಪು. ಈಗ ಎಲ್ಲೆಲ್ಲಿ ಈ ಥರ ಬ್ಲಾಕ್ಸ್ ಇದೆಯೋ ಅಲ್ಲಿ ಮಾತ್ರ 4 ಚೈನ್ ತೊಗೋಬೇಕು. ಬೀಡ್ಸ್ ಇರೋ ಕಡೆ ಎಲ್ಲ 5 ಚೈನ್ ತೊಗೊಂಡು ಲಾಕ್ ಮಾಡಿ ನಾನು ಕಂಪ್ಲೀಟಾಗಿ ಈ ಸ್ಟೆಪ್ನ ಮುಗಿಸ್ತೀನಿ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಲೈನು ಕಂಪ್ಲೀಟಾಗಿ ಬೇಸ್ ಕಂಪ್ಲೀಟಾಗಿ ಆಗಿದೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಯಾವ ರೀತಿ ಮಾಡ್ಕೊಳ್ಳೋಣ ಅಂತ ಬನ್ನಿ. ಈಗಲೂ ಸೇಮ್ ಥ್ರೆಡ್ನ ತೊಗೊಂಡಿದ್ದೀನಿ ನಾನು. ಗೊಂಡೆಗೆ ಆಪೋಸಿಟ್ ಕಲರ್ನ ಹಾಕ್ತೀನಿ. ಅದರಿಂದ ನಾವು ಮೊದಲು ಎಲ್ಲಿ ಲಾಕ್ ಮಾಡಿರ್ತೀವೋ ಅದೇ ಪಾಯಿಂಟಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಲ ಲಾಕ್ ಮಾಡಾದಮೇಲೆ ಪಕ್ಕದಲ್ಲೇ ಇನ್ನೊಂದ್ಸಲಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ದಾರಗಳು ಸ್ವಲ್ಪ ಥ್ರೆಡ್ಡು ಮಂದ ಇರುತ್ತೆ, ಸ್ವಲ್ಪ ನಿಧಾನವಾಗಿ ತಗೋಬೇಕು. ಈ ರೀತಿಯಾಗಿ ತಗೊಂಡಾದ ನಂತರ 4 ಚೈನ್ ಹಾಕ್ಬಿಟ್ಟು ನಮ್ಮ ಲಾಕ್ ಎಲ್ಲಿ ಪಾಯಿಂಟ್ ಇದೆಯೋ ಕರೆಕ್ಟ್ ಪಾಯಿಂಟಿಗೆ ಬಂದು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಲಾಕ್ ಮಾಡ್ಕೊಂಡಾದ ನಂತರ ಪಕ್ಕದ ಚೈನ್ ಇದೆಯಲ್ವ ಅದರೊಳಗಡೆ ಹೋಗ್ಬಿಟ್ಟು ಒಂದು ಸಲ ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶ ಆದ ತಕ್ಷಣ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಇಲ್ಲಿ ನಾವು ಬೀಡ್ ಮೇಲೆ ದಾರ ಹಾಕಿದ್ದೀವಲ್ವ, ಥ್ರೆಡ್ ಬಿಟ್ಟಿದ್ದೀವಲ್ಲ
ಆ ಥ್ರೆಡ್ ಒಳಗಡೆ ಹೋಗಿ ನೋಡಿ ಇಲ್ಲಿ ಈ ರೀತಿ ಎರಡರಲ್ಲಿ ಒಂದು ಸೂಜಿ ಮೇಲೆ ಒಂದೇ ಸಲ ದಾರ ತೊಗೊಳ್ಳೋದು. ದಾರ ತೊಗೊಂಡು ಎರಡರಲ್ಲಿ ಒಂದು ಸೂಜಿ ಮೇಲೆ ಒಂದು ಸಲ ದಾರ, ಇದ್ರ ಚೈನ್ ಒಳಗಡೆ ಹೋಗೋದು, ಎರಡರಲ್ಲಿ ಒಂದು ಡಿಸೈನ್ನ ಮಾಡಿಕೊಂಡು ಸಣ್ಣದಾದಂಥ ಆರ್ಚನ್ನ ಇಲ್ಲಿ ರೆಡಿ ಮಾಡ್ಕೋಬೇಕು. ಇದು ಎಷ್ಟು ಚೆನ್ನಾಗಿರುತ್ತೆ ಆರ್ಚು ಅಂತ ಹೇಳಿದ್ರೆ ತುಂಬ ಪುಟ್ಟಾಗಿ ನೋಡೋಕ್ಕೆ ಅಷ್ಟೇ ಡಿಸೈನಾಗಿ ಚೆನ್ನಾಗಿ ಬರುತ್ತೆ. ನೀವು ಕಂಬಗಳನ್ನ ಹಾಕಬೇಕಾದ್ರೆ ಬೆರಳನ್ನು ಸ್ವಲ್ಪ ಫ್ರೀ ಬಿಟ್ಟು ಥ್ರೆಡ್ನ ಸ್ವಲ್ಪ ದಾರವನ್ನು ಫ್ರೀ ಬಿಟ್ಕೊಂಡು ಹಾಕೋಬೇಕು. ತುಂಬ ಟೈಟ್ ಮಾಡ್ಕೊಂಡು ಹಾಕೋಬಾರ್ದು. ಟೈಟ್ ಮಾಡ್ಕೊಂಡು ಹಾಕೊಂಡ್ರೆ ನಿಮಗೆ ಆರ್ಚು ತುಂಬ ಸಣ್ಣ ಆಗಿಬಿಡುತ್ತೆ. ಸ್ವಲ್ಪ ಫ್ರೀಯಾಗಿ ಬಿಟ್ಟು ಈ ರೀತಿ ಉದ್ದವಾಗಿ ಕಾಣೋ ರೀತಿಯಲ್ಲಿ ಆರ್ಚ್ಗಳನ್ನ ಹಾಕೋದಕ್ಕೆ ಕಂಬನ ಹೆಣ್ಕೋಬೇಕು. ನಾನಿಲ್ಲಿ ಒಟ್ಟು ಒಂದು 12 ಕಂಬವನ್ನು ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ ಹಾಕಿದ್ಮೇಲೆ ನನಗೆ ಗೊತ್ತಾಗುತ್ತೆ 12 ಹಾಕ್ಬೋದು 13 ಹಾಕ್ಬೋದು ಅಂತ ಹೇಳ್ಬಿಟ್ಟು. ನಾನು ಬೀಡ್ಸ್ನ ಜಾಸ್ತಿ ಇಲ್ಲಿ ನೀವು ಬೇಕು ಅಂದರೆ ಮಧ್ಯದಲ್ಲಿ ಆ ಕಡೆ 6 ಈ ಕಡೆ 6 ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಕಂಬಕ್ಕೆ ಒಂದು ಮಣಿ ಕೂಡ ಸೇರಿಸ್ಕೋಬೋದು. ಆದರೆ ಈ ಸ್ಯಾರಿ ಕೊಟ್ಟಿರೋರಿಗೆ ಯಾವುದೇ ರೀತಿಯಾದಂಥ ಜಾಸ್ತಿ ಬೀಡ್ಸ್ ಇಷ್ಟ ಆಗಲ್ಲ. ಹಾಗಾಗಿ ಅವರು ಬೀಡ್ಸ್ ನಮಗೇನು ಬೇಡ, ಸಿಂಪಲ್ಲಾಗಿ ಆರ್ಚ್ ಬರಬೇಕು. ಬಟ್ ಏನಪ್ಪ ಅಂದರೆ ವಿತೌಟ್ ಬೀಡಲ್ಲಿ ಗ್ರ್ಯಾಂಡಾಗಿ ಕಾಣೋ ರೀತಿಯಲ್ಲಿ ಹಾಕಿ ಅಂತ ಹೇಳೋದಕ್ಕೆ ನಾನು ಈ ರೀತಿ ಹಾಕ್ತಾ ಇರೋದು. ನೋಡಿ ಈ ರೀತಿ ನಮ್ಮ ಆರ್ಚು ಬರ್ತಾ ಹೋಗುತ್ತೆ. ತುಂಬ ಚೆನ್ನಾಗಿರುತ್ತೆ ಡಿಸೈನು. ಈ ಬೀಡ್ ಶೇಡ್ ಆಗಿಬಿಡತ್ತೆ ಅನ್ನೋ ಭಯ ಇರ್ಬೋದು, ಅಥವಾ ಅವ್ರಿಗೆ ಬೀಡ್ಸ್ ಇಷ್ಟ ಇಲ್ಲದೆ ಇರ್ಬೋದು, ಏನು ಕಾರಣ ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಆ ರೀತಿ ಬೀಡ್ಸ್ ಹಾಕೋದು ಇಷ್ಟ ಇಲ್ಲದೆ ಇರೋ ಕಾರಣದಿಂದ ಈ ರೀತಿಯಾಗಿ ಅವರು ಹಾಕ್ಸ್ಕೊತಾ ಇದ್ದಾರೆ. ಸೊ ನಾನು ಈ ಒಂದು ಯಾವುದಾದ್ರೂ ಬೀಡ್ಸ್ ಇಲ್ಲದೆ ಅದು ವಿತೌಟ್ ಬೀಡ್ ಡಿಸೈನ್ ಹಾಕಿ ಅಂತಿರೋದ್ರಿಂದ ನಾನು ಇದನ್ನೇ ಹಾಕ್ತಾಯಿದ್ದೀನಿ. ಅದಕ್ಕೆ ನಿಮಗೂ ತೋರಿಸೋಣ, ಇದು ಹೊಸ ಡಿಸೈನ್ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿರೋದು. ನೋಡಿ ಈ ರೀತಿ ಹಾಕಾದ ನಂತರ ಇಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಆರ್ಚು. ಇನ್ನು ನೆಕ್ಸ್ಟು ಪಕ್ಕದ ಚೈನ್ ಏನಿತ್ತಲ್ವ, ಆ ಚೈನ್ ಒಳಗಡೆ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶನ ಆ ಕಡೆ ಸೈಡಲ್ಲಿ ಯಾವ ರೀತಿ ಮಾಡ್ಕೊಂಡು ಈ ಕಡೆಗಳೂ ಕೂಡ ಅದೇ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಮಾಡ್ಕೊಂಡಾದ ನಂತರ ಕಂಬದೊಳಗಡೆ ನೆಕ್ಸ್ಟ್ ನಮ್ಮದು ಲಾಕ್ ಏನಿತ್ತಲ್ವ ಆ ಲಾಕ್ ಒಳಗಡೆ ಹೋಗ್ಬಿಟ್ಟು ಒಂದ್ಸಲಿ ಲಾಕ್ ಮಾಡ್ಕೊಬಿಡೋಣ. ಲಾಕ್ ಮಾಡಿಕೊಂಡು ಮತ್ತೆ 4 ಚೈನು 2 3 4 ಚೈನ್ ಹಾಕ್ಬಿಟ್ಟು ನೋಡಿ ನೆಕ್ಸ್ಟ್ ಲಾಕ್ ಏನಿದೆಯೋ 4 ಚೈನನ್ನು ಲಾಕು, ಆ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 7 ಎಳೆ ದಾರವನ್ನು ತೊಗೊಂಡಿರೋದು, 6 ಎಳೆ ದಾರ ಅಲ್ಲ. ಅದರಿಂದ ಸ್ವಲ್ಪ ನಿಮಗೆ ಆರ್ಚು ಮಂದವಾಗಿ ಕಾಣಿಸ್ತಾ ಇರುತ್ತೆ ಈ ರೀತಿ. ಇವಾಗ ನೋಡಿ ನಮ್ಮ ಆರ್ಚ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು ಇಷ್ಟು ಅಗಲವಾಗಿ ಬರುತ್ತೆ. ನಾವು ದಾರಾನ ಸ್ವಲ್ಪ ಲೂಸ್ ಬಿಟ್ಟು ಹಾಕ್ತು ಅಂತಂದರೆ ಇಲ್ಲಿ ಗೊಂಡೆ ಕಟ್ಟೋದು. ಈಗ ನಾನು ಈ ಕಲರ್ ದಾರದಲ್ಲಿ ಗೊಂಡೆಗಳನ್ನ ಕಟ್ತಾ ಹೋಗ್ತೀನಿ. ಇದರಲ್ಲಿ ಆರ್ಚ್ ಮಾಡಿದ್ದೀನಿ. ಇದೇ ರೀತಿ ನೋಡ್ತಾ ಇದ್ದೀರಲ್ವ, ಇದೇ ರೀತಿ ನೀವು ಕಂಪ್ಲೀಟ್ ಸ್ಯಾರಿನ ಹಾಕೋಬೇಕು. ನಾನು ಕೂಡ ಇದನ್ನ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಂಪ್ಲೀಟ್ ಸ್ಯಾರಿ ಡಿಸೈನ್ ಬಂದಿದೆ ಅಂತ ಹೇಳ್ಬಿಟ್ಟು. ಲಾಕ್ ಮಾಡಿದ ನಂತರ ಪಕ್ಕ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋದು. ಸೂಜಿ ಮೇಲೊಂದು ಸಲ ದಾರ ತೊಗೊಂಡು ಅದೇ ರೀತಿಯೇ ನೋಡಿ ಈ ರೀತಿ ಫ್ರೀ ಬಿಟ್ಟು ಹಿಂಗೆ ದಾರವನ್ನು ಹೊರಗಡೆ ತೊಗೊಬರೋದು. ಈ ರೀತಿ ಇವಾಗ ಉದ್ದವಾಗಿ ಬರುತ್ತೆ, ಕಾಣಿಸ್ತಾ ಇದೆ ಅಲ್ವಾ. ನೋಡ್ಕೊಳ್ಳಿ ಬೇಕಾದ್ರೆ ಇನ್ನೊಂದು ಸಲ. ಸೂಜಿ ಮೇಲೆ ದಾರ ತೊಗೊಳ್ಳೋದು, ಈ ಚೈನ್ ಒಳಗಡೆ ಹೋಗ್ಬಿಟ್ಟು ಈ ರೀತಿ ಸ್ವಲ್ಪ ಹಿಂಗೆ ಎಳ್ಕೊಂಡು ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ನಮ್ಮ ಕಂಬಗಳು ರೆಡಿ ಆಗ್ತಾ ಹೋಗುತ್ತೆ. ನಾನು ಕಂಪ್ಲೀಟ್ ಮಾಡಿ ನಿಮಗೆ ಎಲ್ಲನ ತೋರಿಸ್ತೀನಿ. ಇದೆಲ್ಲ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ನಾನು ಎಲ್ಲ ಸೀರೆ ಫುಲ್ಲು ಕಂಪ್ಲೀಟ್ ಸ್ಯಾರಿಗೆ ಹಾಕಿದ್ದೀನಿ. ನೋಡಿ ಎಲ್ಲ ಆರ್ಚ್ಗಳು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಆರ್ಚು. ಕಾಣಿಸ್ತಾ ಇದೆ ಅಲ್ವಾ, ಈ ರೀತಿಯಾಗಿ ಬಂದಿದೆ. ಇದಕ್ಕೆ ನಾನು ಇವಾಗ ಇಲ್ಲಿ 2 ಲೈನ್, ಇಲ್ಲಿ 3 ಲೈನ್ ಕಾಣಿಸ್ತಾ ಇದೆಯಲ್ಲ, 3 ಸ್ಟೆಪ್ಪು, ಅದರಲ್ಲಿ 2 ಸ್ಟೆಪ್ನ ಸೇರಿಸ್ಕೊಂಡು ಗೊಂಡೆ ಹಾಕೋದು. ನಾನು ಗೊಂಡೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನಮ್ಮ ಡಿಸೈನು ಬರುತ್ತೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ನೋಡಿ ಕಂಪ್ಲೀಟಾಗಿ ನಾನು ಸೀರೆ ಫುಲ್ಲು ಗೊಂಡೆಯನ್ನು ಕಟ್ಟಿ ಮುಗಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ನಮ್ಮ ಗೊಂಡೆ ತುಂಬ ಚೆನ್ನಾಗಿ ಬಂದಿದೆ. ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಈಗ ನೋಡಿ ನಾನು ದೂರದಿಂದ ತೋರಿಸ್ತೀನಿ ಈಗ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಇದು ನಾನು ದೂರದಿಂದ ಹಿಡ್ಕೊಂಡು ತೋರಿಸ್ತಾ ಇರೋಂಥದ್ದು. ಇಷ್ಟು ನೀಟಾಗಿ ಬರುತ್ತೆ ನಮ್ಮ ಡಿಸೈನು, ಇಷ್ಟೇ ಚೆನ್ನಾಗಿರುತ್ತೆ. ಮತ್ತು ನಾನು ಇದಕ್ಕೆ 120 ಎಳೆ ದಾರವನ್ನು ತೊಗೊಂಡಿದ್ದೀನಿ, ಅದಕ್ಕೆ ಇದು ಗೊಂಡೆ ಇಷ್ಟು ಮಂದವಾಗಿ ಚೆನ್ನಾಗಿದೆ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನೋಡಬೇಕು ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಯಾವುದಾದ್ರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ಅದಕ್ಕೆ ನಿಮಗೆ ಉತ್ತರ ಕೊಡ್ತೀನಿ.
ಈ ಡಿಸೈನ್ಗೆ ನೀವು ಒಂದು 400 450ವರೆಗೂ ಚಾರ್ಜ್ ಮಾಡ್ಬೋದು. ಬೀಡ್ಸ್ನ ಇಷ್ಟಪಡದಂತೆ ಇರೋಂಥವ್ರಿಗೆ ನೀವು ಈ ರೀತಿ ಕುಚ್ಚು ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಇರುತ್ತೆ, ಇಷ್ಟ ಕೂಡ ಪಡ್ತಾರೆ. ಈ ಇದು ಬೀಡ್ ಬೇಡ ಅಂದರೆ ನೀವು ಕ್ಯಾನ್ಸಲ್ ಮಾಡಿ ಕೂಡ ಕುಚ್ಚನ್ನ ಹಾಕ್ಬೋದು. ನಾನು ಸಿಂಪಲ್ಲಾಗಿ ಒಂದು ಇರಲಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.